ನಮಸ್ಕಾರ. ನಮಸ್ಕಾರ. ಆನಂದ್ ಡಿ ಕೆಂಚನ್ ಅವರವರೇ ಹೌದು ಹೇಳಿ ಸರ್. ಮತ್ತು ಇಬ್ರಾಹಿಂಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅವರೇ, ಅಂದರೆ ಗ್ರಾಮ ಪಂಚಾಯತಿ ಪಿ ಡಿ ಅವರೇ, ಹೌದು ನಮಸ್ಕಾರ. ತಾವು ಆರ್ ಡಿ ಪಿ ಡಿಪಾರ್ಟ್ಮೆಂಟಿಗೆ ಜಾಯಿನ್ ಆಗಿ ಯಾವ ಇಸ್ವಿಯಲ್ಲಿ ಯಾವ ಪಂಚಾಯತಿಯಿಂದ ಯಾವ ಸ್ಥಾನದಿಂದ ತಾವು ಆಯ್ಕೆ ಆದ್ರಿ? ನಾವು ಕೆ ಪಿ ಎಸ್ ಸಿಯಿಂದ ನೇರ ನೇಮಕಾತಿ ಕೋಟಾದಲ್ಲಿ 20/12/2013 ನೇಮಕಾತಿ ಹೊಂದಿ ಮೊದಲಿಗೆ ಅಳ್ನಾವರ ತಾಲೂಕಿನ ಬೆಣಚಿ, ನಂತರ ಧಾರವಾಡ ಚಿಕ್ಕಮಲೆವಾಳ, ಮುಮ್ಮಿಗಟ್ಟಿ, ನಂತರ ಇಲ್ಲಿ ಅಣ್ಣಿಗೇರಿ ತಾಲೂಕಿನ ಇಬ್ರಾಹಿಂಪುರ ಗ್ರಾಮ ಪಂಚಾಯತಿಯಲ್ಲಿ ಈಗ ಸದ್ಯ ಕಾರ್ಯನಿರ್ವಹಿಸ್ತಾ ಇದೆ. ಸರಿ, ಇಬ್ರಾಹಿಂಪುರ ಪಂಚಾಯತಿ ಬರಬೇಕಾದ್ರೆ ಇದು ಎಷ್ಟನೇ ಪಂಚಾಯತಿ ಸರ್ ನಿಮಗೆ? ನಂದು ಇದು 4ನೇ ಪಂಚಾಯತಿ. ರೆಗ್ಯುಲರ್ ಆದರೆ, ಅಡಿಷ್ನಲ್ ಆದರೆ ಇದು ಅಂದರೆ ಹೆಚ್ಚುವರಿ ಪ್ರಭಾರದಲ್ಲಿ ಇರಿಸಿದರೆ ಇದು 8ನೇ ಪಂಚಾಯತಿ. 8ನೇ ಪಂಚಾಯತಿ. ಅಡಿಷ್ನಲ್ ಆಗಿ ಎಷ್ಟು ಪಂಚಾಯತಿಗಳನ್ನು ಮಾಡಿರಿ ಸರ್ ನೀವು? ಅಡಿಷ್ನಲ್ ಆಗಿ ಅಳ್ನಾವರದಲ್ಲಿ ಹೊನ್ನಾಪುರ ಮಾಡಿದ್ದೇನೆ, ಧಾರವಾಡದಲ್ಲಿ 1 ತಿಂಗಳು ನರೇಂದ್ರ ಮಾಡಿದ್ದೇನೆ, ಕ್ಯಾರ್ಕೊಪ್ಪ ಮಾಡಿದ್ದೇನೆ. ನೆಕ್ಸ್ಟ್ ಇಲ್ಲಿ ಅಣ್ಣಿಗೇರಿ ಒಳಗೆ ಸಾಸಿವೆಹಳ್ಳಿ 1.5 ತಿಂಗಳು ಮಾಡಿದ್ದೇನೆ ಕಳೆದ ವರ್ಷದಲ್ಲಿ. ಈಗ ಸದ್ಯ ಇಲ್ಲಿ ಒಂದೇ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. 4 ಪಂಚಾಯತಿ ಪ್ರಭಾರ ಕೆಲಸ ಮಾಡಿರಿ, 4 ಪಂಚಾಯತಿ ಆಡಳಿತ ಅಧಿಕಾರಿಯಾಗಿ ನೇಮಕವಾಗಿ ತಾವು ಕೆಲಸ ಮಾಡಿರಿ. ಎಸ್, ಓಕೆ. ಇಬ್ರಾಹಿಂಪುರ ಪಂಚಾಯತಿಗೆ ತಾವು ಬಂದಿದ್ದು 18ನೇ ತಾರೀಕು ಮಾರ್ಚ್ 2024ರಲ್ಲಿ ತಾವು ಜಾಯಿನ್ ಆದ್ರಿ. ಈ ಪಂಚಾಯತಿಗೆ ಚಾರ್ಜ್ ತೊಗೊಂಡ್ರಿ. ಮತ್ತು ಈಗ ಬರ್ತಂಥ 2026 ಮಾರ್ಚ್ 19ನೇ ತಾರೀಕಿಗೆ 2 ವರ್ಷ ಮುಗಿದು 3ನೇ ವರ್ಷಕ್ಕೆ ಕಾದಿಡ್ತೀರಿ. ಇಬ್ರಾಹಿಂಪುರ ಪಂಚಾಯತಿಗೆ ಬಂದಾಗಿಂದ ಯಾವ್ಯಾವ ಕನಸುಗಳನ್ನು ಇಟ್ಕೊಂಡು ಬಂದಿದ್ರಿ? ಆ ಕನಸಿನಲ್ಲಿ ಅಭಿವೃದ್ಧಿ ಬಗ್ಗೆ ಯಾವ್ಯಾವ ಚಿಂತನೆಗಳನ್ನು ತೊಗೊಂಡು ಇಟ್ಕೊಂಡಿದ್ರೆ ಅದರಲ್ಲಿ ಯಾವುದು ಅಭಿವೃದ್ಧಿ ಯಶಸ್ಸನ್ನು ಕಂಡಿದೆ? ನಾವು ಇಲ್ಲಿ ಬಂದಾಗ ಸ್ವಲ್ಪ ಅಂದ್ರೆ ಹಿಂದಿನ ಇದ್ರ ಸ್ವಲ್ಪ ಇದು ಆಗಿತ್ತು, ಅಂದರೆ ಒಂಬಡ್ಸ್ಮನ್ ಕೇಸಾಗಿ ಎನ್ಕ್ವೈರಿ ನಡೀತಾ ಇತ್ತು. ಅವಾಗ ನಾನು ಬಂದು ಜಾಯ್ನ್ ಆಗಿದ್ದೇನೆ. ಅದು ನಡೀತಾ ಇದೆ. ಅದು ಯಾವುದನ್ನು ಕೂರಿ? ಒಂಬಡ್ಸ್ಮನ್ ಕೇಸ್, ನರೇಗಾ ಯೋಜನೆ ಬಗ್ಗೆ. ಯಾವ ವಿಷಯದ ಬಗ್ಗೆ ಕೇಸ್ ನಡೀತಾ ಇದೆ? ಅದು ನರೇಗಾ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಅಲ್ಲ, ಅದರಲ್ಲಿ ಯಾವ ವಿಷಯ, ಯಾವ ಕಾರಣಕ್ಕೆ ಕೇಸ್ ನಡೀತಾ ಇದೆ? ಈಗ ನಾನು ಇಬ್ರಾಹಿಂಪುರಕ್ಕೆ ಜಾಯ್ನ್ ಆಗಿದ್ದೇನೆ. ನಾನು ಕಳೆದ ಅಂದ್ರೆ ಬೆಣಚಿಯಲ್ಲಿ 3 ಗಾಂಧಿಗ್ರಾಮ ಪುರಸ್ಕಾರ ಅವಾರ್ಡ್ ತೊಗೊಂಡಿದ್ದೇನೆ. ಅದೇ ರೀತಿ ಇಲ್ಲಿ ಸಹಿತ ಇಂಪ್ಲಿಮೆಂಟ್ ಮಾಡೋದು, ಸ್ವಚ್ಛತೆ ಬಗ್ಗೆ ಇರ್ಬೋದು, ನೈರ್ಮಲೀಕರಣ ಬರ್ಬೋದು, ಅಭಿವೃದ್ಧಿ ಕನಸನ್ನು ಇಟ್ಟುಕೊಂಡು ಚಾರ್ಜ್ ತೊಗೊಂಡೆ. ಅದರಂತೆ ಇಲ್ಲಿ ಬೂದು ನಿರ್ವಹಣೆದು ಕಾಮಗಾರಿಯನ್ನು ನಾವು ನರೇಗಾದಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದೇನೆ, ಒಡಿ ಪ್ಲಸ್ ಮಾಡೋಲ್ಲಿ. ಆಮೇಲೆ ನರೇಗಾದಲ್ಲಿ ಇಲ್ಲಿ ಇಂಡಿವಿಜುವಲ್ ವರ್ಕ್ಸ್, ರೈತರ ಬದು ನಿರ್ಮಾಣವನ್ನು ಕಾಮಗಾರಿಗಳನ್ನು ಕ್ರಿಯಾಯೋಜನೆಯಲ್ಲಿ ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದೇವೆ. ಅದರಂತೆ ನರೇಗಾ ವಿಷಯ ಸಂಬಂಧಪಟ್ಟಂತೆ ನಾವು ಬದು ನಿರ್ಮಾಣ ಕಾಮಗಾರಿಗಳನ್ನು ಇಂಡಿವಿಜುವಲ್ ರೈತರು, ಆಮೇಲೆ ಈ ವಸತಿ ಯೋಜನೆಯಲ್ಲಿ ಆಯ್ಕೆಯಾದಂಥ ಪ್ಲಾನ್ಗಳಿಗೆ 90 ಮಾನವ ದಿನಗಳನ್ನು ಕೊಡ್ತಾ ಇದ್ದೇವೆ. ಅದರಂತೆ ದನದ ಕೊಟ್ಟಿಗೆ ಏನು ಕ್ರಿಯಾಯೋಜನೆಯಲ್ಲಿ ಇದ್ದಾರೆ ಅವ್ರಿಗೆ ಮಾಡ್ತಾ ಇದ್ದೇವೆ. ಸರಿ, ನರೇಗಾ ಯೋಜನೆ ಬಗ್ಗೆ ತಾವು ಫಸ್ಟಿಗೆ ನರೇಗಾಗೆ ಬಂದುಬಿಟ್ರೆ ನಾನು ನರೇಗಾ ಯೋಜನೆಗಳನ್ನು ಬರ್ತೀನಿ. ನರೇಗಾ ಯೋಜನೆಯಲ್ಲಿ 1 ತಿಂಗಳು ಕಳೆದ್ರೆ ನಿಮಗೆ 2 ವರ್ಷ ಪೂರೈಕೆ ಆಗುತ್ತೆ, 3ನೇ ವರ್ಷಕ್ಕೆ ಕಾದಿರ್ತೀರಿ. ನರೇಗಾ ಯೋಜನೆಯಲ್ಲಿ ಬರ್ತಾ ಇರುವಂಥ ಅಭಿವೃದ್ಧಿಗಳನ್ನು ಮತ್ತು ನರೇಗಾ ಯೋಜನೆಗೆ ಬರ್ತಾ ಇರುವಂಥ ಕೂಲಿ ಕಾರ್ಮಿಕರು, ಆ್ಯಕ್ಟಿವ್ ಅನ್ಆ್ಯಕ್ಟಿವ್, ಮತ್ತು ಕೆಲವೊಂದಿಷ್ಟು ವಿಷಯದಲ್ಲಿ ಕೂಡ ನಾವು ಕೇಳಿದ್ದೀವಿ, ಇಲ್ಲಿ ಕಾಡಿರೋರ ಬೇರೆ, ಕೆಲಸ ಮಾಡೋದ ಬೇರೆ, ಹಣ ತೆಗೆಸ್ಕೊಂಡು ವರ್ಗಾವಣೆ ಆಗೋದು ಬೇರೆ ಕಡೆ ಅಂತ ಬಂದಿದೆ. ಇಲ್ಲ ಸರ್, ನಾ ಬಂದನ್ನು ಹಿಡಿದು ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಮೊದಲು ಏನು ಮಾಡ್ಯಾರೋ ನನಗೆ ಅದು ಇದು ಇಲ್ಲ. ನಾನು ಬಂದು ಜಾಯಿನ್ ಆದಾಗ ಯಾರು ಜಾಬ್ ಕಾರ್ಡ್ ಇರಬೇಕು, ಅದು ಅವರು NMRದ ಹೆಸರಿದ್ದವ್ರು ಮಾತ್ರ ಕೆಲಸಕ್ಕೆ ಬರಬೇಕಂತ ತಿಳಿಸಿ ಹೇಳಿ, ಅವ್ರದ್ದು ಏನೇ ಟೆಕ್ನಿಕಲ್ ಸಮಸ್ಯೆ ಇದ್ದರೂ ನಾವು ಬಗೆಹರಿಸಿ NMR ಹಾಕಿದ ಉದಾಹರಣೆಗಳು ಇದ್ದಾವೆ ಇಬ್ರಾಹಿಂಪುರದಲ್ಲಿ. ಟೋಟಲ್ ಎಷ್ಟು ಜನ ಲೇಬರ್ ಕಾರ್ಡ್ ಇದ್ದಾರೆ ಸರ್ ಈ ಇಬ್ರಾಹಿಂಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ? 431 ಆ್ಯಕ್ಟಿವ್ ಲೇಬರ್ಸ್. ಟೋಟಲ್ ಕಾರ್ಡ್ಸ್ ಉದ್ಯೋಗದಲ್ಲಿ ಬರೋರು ಟೋಟಲ್ ಜಾಬ್ ಕಾರ್ಡ್ಸ್ 738. 738 ಸರ್. ಇಬ್ರಾಹಿಂಪುರಕ್ಕೆ ಜಾಬ್ ಕಾರ್ಡ್ ಬಗ್ಗೆ ಮಾತಾಡ್ತಾರೆ. ಒಟ್ಟು 736 ಜಾಬ್ ಕಾರ್ಡ್ ಇದ್ದಾವೆ. ಇದರಲ್ಲಿ 368 ಆ್ಯಕ್ಟಿವ್ ಜಾಬ್ ಕಾರ್ಡ್ ಇದ್ದಾವೆ. ಟೋಟಲ್ 2010 ಜನ ವರ್ಕರ್ಸ್ ಅಂದರೆ ನೋಂದಾಗಿದ್ದಾರೆ, ನೋಂದಣಿ ಆಗಿರ್ತಕ್ಕಂಥ. ಇದರಲ್ಲಿ 623 ಆ್ಯಕ್ಟಿವ್ ಅಂದರೆ ಸಕ್ರಿಯವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ.
ಈ ಅನ್ಆಕ್ಟಿವ್ ಎಷ್ಟು ಜನ ಇದ್ದಾರೆ ಸರ್ ಇದರಲ್ಲಿ? ಅನ್ಆಕ್ಟಿವ್ 1400 ಜನ ಅದಾರೆ ಸರ್. ಅವ್ರ ಬಗ್ಗೆ ಏನು ಕ್ರಮ ತಗೊಂಡ್ರಿ? ಕ್ರಮ ಇಲ್ಲ ಸರ್, ಐ ಸಿ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೇವೆ. ಐ ಸಿ ನಮ್ಮ ಅದು ತಾಲೂಕಾ ಕೋಆರ್ಡಿನೇಟ್ರ್ ಬಂದು ನಾವು ರೋಜ್ಗಾರ್ ಡೇ ಮಾಡ್ತಾಯಿದ್ದೀವಿ ಪ್ರತಿ ಒಂದು 2ನೇ ಗುರುವಾರ. ಅಲ್ಲಿ ನಾವು ಕೆಲಸ ಬೇಕಂದರೆ 6 ಫಾರ್ಮ್ ಕೊಡು ಅಂತ ಹೇಳ್ತಾ ಇದ್ದೀವಿ. ಅವರು ಕೊಟ್ರಂದ್ರೆ ಅವ್ರು ಆ್ಯಕ್ಟಿವ್ ಆಗ್ತಾರೆ. ಸರಿ, ಒಂದು ಲೇಬರ್ ಕಾರ್ಡಿಗೆ ಬರ್ತಾ ಇರುವಂಥ ಕೂಲಿ ಎಷ್ಟು ಸರ್ ಅವರಿಗೆ? ಒಂದು ಮಾನವ ದಿನಕ್ಕೆ ಈಗ ಪ್ರೆಸೆಂಟ್ ಆರ್ಥಿಕ ವರ್ಷದಲ್ಲಿ 370 ರೂಪಾಯಿ ಇದೆ. 72 ರೂಪಾಯಿ ಇದೆ. 70 ಸರ್. ಸರಿ, 370 ರೂಪಾಯಿ. 72 ರೂಪಾಯಿ ಅಲ್ಲ, ತಪ್ಪು ಸಂದೇಶ, 70 ರೂಪಾಯಿ. 70. ಸರಿ, ಕಂಟಿನ್ಯೂ. ಇಲ್ಲಿಯವರೆಗೆ ನೀವು ಹತ್ತತ್ರ 2 ವರ್ಷದಲ್ಲಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ನರೇಗಾದಿಂದ ವಿಶೇಷವಾಗಿ ಯಾವ ಅಭಿವೃದ್ಧಿಗೆ ಚಾಲನೆ ಕೊಟ್ರಿ? ಈ ನಿಮ್ಮ ಸಮಿತಿ ಇದ್ದಂಥ ಸಂದರ್ಭದಲ್ಲಿ ಆ ಸಮಿತಿಯಲ್ಲಿ ಆಗಿರ್ತಕ್ಕಂಥ ಅನುಮೋದನೆಗಳನ್ನಾಗಿರಲಿ, ವಾರ್ಡ್ ಸಭೆಯಲ್ಲಿ ಆಗಿರಲಿ, ಮತ್ತು GB ಸಭೆ, ಸಾಮಾನ್ಯ ಸಭೆ ಮತ್ತು GB ಸಭೆಯಲ್ಲಿ ಆಗಿರಲಿ, ಅಥವಾ ಗ್ರಾಮ ಸಭೆಯಲ್ಲಿ ಆಗಿರಲಿ, ಆಗಿರ್ತಕ್ಕಂಥ ಅನುಮೋದನೆಗಳನ್ನು ಇಲ್ಲಿಯವರೆಗೆ ಯಾವ್ಯಾವ ಜಾರಿಯಾಗಿದ್ದಾವೆ? ಈ ಸಮಿತಿಯನ್ನು ಕೆಳಗೆ ಇಳಿದಂಥ ನಂತರದಿಂದ ಈಗ ಅವ್ರು ಕೆಳಗೆ ಇಳಿಯುವಂಥ ಸಂದರ್ಭದಲ್ಲಿ ಲಾಸ್ಟ್ ಬಜೆಟ್ ನಿಮ್ದು ಆದಾಗಿಂದ ಯಾವ್ಯಾವ ಅಭಿವೃದ್ಧಿನೂ ಚಾಲನೆಗೆ ಮತ್ತು ಕೊನೆ ಹಂತದಲ್ಲಿ ನಿಂತಿದ್ದಾವೆ ಸರ್? ಈಗ ನರೇಗಾ ವಿಷಯದಲ್ಲಿ ಹೇಳಬೇಕಂದ್ರೆ ಅತ್ಯಂತ ಪ್ರಮುಖವಾಗಿ ಆಡಳಿತಾವಧಿಯಲ್ಲಿ ಬೂದು ನಿರ್ವಹಣೆ ಇದು ಸಂಪೂರ್ಣವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನರೇಗಾದಾಗೆ ಕಂಪ್ಲೀಟ್ ಮಾಡಿದ್ವಿ. ಬೂದು ನೀರು ನಿರ್ವಹಣೆ ಇದು ಸಂಬಂಧಪಟ್ಟಂಗೆ ಅದರಂತೆ ಕೆಲವೊಂದು ಫಲಾನುಭವಿ ದನದ ಕೊಟ್ಟಿಗೆ ನಿರ್ಮಾಣ ಮಾಡಿದ್ದೀವಿ. ಆಮ್ಯಾಗ ಇಂಡಿವಿಜುವಲ್ ರೈತರ ಬದು ನಿರ್ಮಾಣವನ್ನು ಮಾಡಿದ್ದೀವಿ. ಅದರಂತೆ ಸಾಮೂಹಿಕ ಬದು ನಿರ್ಮಾಣವನ್ನು, ಅಂದ್ರೆ ದೊಡ್ಡ ರೈತರಂದ್ರೆ ಅವರಲ್ಲಿ ಸಾಮೂಹಿಕ ಬದು ನಿರ್ಮಾಣ ಹಾಕಿಕೊಂಡು ಅವರ ಕೆಲಸವನ್ನು ಮಾಡಿಕೊಟ್ಟಿದ್ದೀವಿ. ಇಷ್ಟು ನರೇಗಾ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಸರಿ, ಇಲ್ಲಿವರೆಗೆ ನೀವು ಬಂದಾಗಿದ್ದ ಎಷ್ಟು ಬಾರಿ ಬಜೆಟ್ ಮಂಡನೆ ಮಾಡಿದ್ರಿ ಸರ್? ಬಜೆಟ್ ಮಂಡನೆ ಮಾಡಿದ್ದು ನಾನು ಮಾರ್ಚ್ ಬಜೆಟ್ ಮಂಡನೆ ಮಾಡೋದು ಅಂದ್ರೆ ಹೋದ ವರ್ಷ ನರೇಗಾ ವಿಷಯಕ್ಕೆ ಸಂಬಂಧಪಟ್ಟ 24-25ರಲ್ಲಿ ಗ್ರಾಮ ಪಂಚಾಯತಿಗೆ 22,08,618 ರೂಪಾಯಿ ಅಂದಾಜು ಮೊತ್ತಕ್ಕೆ ಕ್ರಿಯಾಯೋಜನೆ ಅನುಮೋದನೆಯಾಗಿತ್ತು. ಇದರಲ್ಲಿ ನಾವು 50% ಅಂದರೆ 3,800 ಮಾನವ ದಿನಗಳನ್ನು ಸೃಜನೆ ಇದೆ. ಅದರಂತೆ 25-26ಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಹ ಗ್ರಾಮ ಪಂಚಾಯತಿಗೆ 22,17,664ಕ್ಕೆ ಕ್ರಿಯಾಯೋಜನೆ ಅನುಮೋದನೆಯಾಗಿತ್ತು. ಇಲ್ಲಿ ಸಹ ಇನ್ನೂ ಈಗಾಗಲೇ 58% ವರ್ಕನ್ನು ಮಾಡಿ ಮಾನವ ದಿನಗಳನ್ನು ಸೃಜನೆ ಮಾಡಿ ಇನ್ನೂ ವರ್ಕ್ ನಡೀತಾ ಇದೆ. ಮಾರ್ಚ್ ಎಂಡಕ್ಕೆ ನಾವು ಅಂದಾಜು ಒಂದು 70% ಅಂದರೆ ನಮ್ಮ ಏನು ಗುರಿ ಇದೆ ಅದಕ್ಕೆ ಸಾಧನೆ ಮಾಡಲು ಇದು ಮಾಡ್ಕೊಂಡಿದ್ದೇವೆ, ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಇದು ನರೇಗಾದಲ್ಲಿ ಆಗಿರ್ತಕ್ಕಂಥ ನರೇಗಾದಲ್ಲಿ ಟೋಟಲ್ ಒಟ್ಟಾರೆ ಎಷ್ಟು ಬಜೆಟನ್ನು ಖರ್ಚಾಗಿದೆ ಸರ್ ಇಲ್ಲಿವರೆಗೆ? ಹೋದ ವರ್ಷ 7,98,000 ಆಗಿತ್ತು. ಈ ಸಲನೂ ಅಂದಾಜು ಈಗ 7 ಲಕ್ಷ ಆಗಿದೆ. ಅಂದರೆ ಹತ್ತತ್ರ 15 ಲಕ್ಷ. 15 ಲಕ್ಷ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಇಂಡಿವಿಜುವಲ್ ವರ್ಕನ್ನು ಕಾಮಗಾರಿಗಳಾಗಿದ್ದಾವೆ. ಒಂದು ಬೂದು ನಿರ್ವಹಣೆ ಒಂದು ಬಿಟ್ಟರೆ ಎಲ್ಲ ಇಂಡಿವಿಜುವಲ್ ವರ್ಕನ್ನು ಆಗಿದ್ದಾವೆ. ಓಕೆ ಸರಿ, ಈ 15ನೇ ಹಣಕಾಸಿನಲ್ಲಿ 15ನೇ ಹಣಕಾಸಲ್ಲಿ ಹೇಳಬೇಕಂದ್ರೆ ಈ 24-25ಕ್ಕೆ ಸಂಬಂಧಿಸಿದಂತೆ ನಮಗೆ ಅಲೋಕೇಶನ್ ಆಗಿದ್ದು 22,86,180 ರೂಪಾಯಿ ಅಲೋಕೇಶನ್ ಆಗಿತ್ತು. ಇಲ್ಲಿ ನಾವು ಸುಮಾರು ಅಂದರೆ 90% ವರ್ಕನ್ನು ಮುಗಿಸಿದ್ದೇವೆ. 90%? ಯಾವ್ಯಾವ ವರ್ಕ್ ಕಂಪ್ಲೀಟ್ ಆಗಿದ್ದಾವೆ ಸರ್ ಅಂದಾಜು? ಇಲ್ಲಿ ಇದ್ರಾಗ 25% SC/ST ಇಟ್ಕೊಂಡಿದ್ದೀವಿ, 30% ಬೀದಿ, 30% ಕುಡಿಯುವ ನೀರು, 30% ನೈರ್ಮಲ್ಯ ಕಾಮಗಾರಿಗಳನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ನಾವು ಪ್ರಮುಖವಾಗಿ ಹೇಳಬೇಕಂದ್ರೆ ಇಬ್ರಾಹಿಂಪುರ ಹಳಿಕೆರೆ ರಸ್ತೆ ಹೊಂದಿಕೊಂಡಿರುವ ಮನೆ ಹತ್ತಿರ ಇದು ಗೊಣಸಂಗಿಯವರ ಮನೆ ಹತ್ತಿರ CD ನಿರ್ಮಾಣ ಅಥವಾ ಸಿದ್ದಪ್ಪ ಜೋಗಿಯವರ ಒಳಚರಂಡಿ ನಿರ್ಮಾಣ, ಹೀಗಾಗಿ ಸುಮಾರು ವರ್ಕ್ಗಳನ್ನು ಟೋಟಲ್ಲು ನಮಗೆ ಅಂದಾಜಾಗಿದ್ದು ಟೋಟಲ್ಲು ನಾವು 32 ವರ್ಕ್ಗಳಲ್ಲಿ ಸುಮಾರು 25 ವರ್ಕನ್ನು ಕಂಪ್ಲೀಟ್ ಮಾಡಿದ್ದೇವೆ. ಸರಿ, ಇದು ನರೇಗಾ ಮತ್ತು 15ನೇ ಇದು 24-25ಗೆ ಸಂಬಂಧಪಟ್ಟಂತೆ. ಇನ್ನು 25-26ಕ್ಕೆ ಸಂಬಂಧಪಟ್ಟಂತೆ ನಮಗೆ ಸರ್ಕಾರದಿಂದ ಅಲೋಕೇಶನ್ ಆಗಿದ್ದು 22,85,310 ರೂಪಾಯಿ.
ಆದರೆ ಇಲ್ಲಿವರೆಗೆ ಇನ್ನೂ 1 ರೂಪಾಯಿನೂ ಅನುದಾನ ಜಮೆ ಬಂದಿಲ್ಲ. ಜಮೆ ಆಗದೇ ಇರೋದರಿಂದ ಈ ವರ್ಕ್ ಎಲ್ಲ ಪೆಂಡಿಂಗ್ ಇದ್ದಾವೆ. ಈಗ ಸದ್ಯದಲ್ಲೇ ಜಮೆ ಆದರೆ ಈಗ ಆಡಳಿತಾಧಿಕಾರಿ ನೇಮಕ ಆಗಿದೆ, ಅವರಿಗೆ ಗಮನಕ್ಕೆ ತಂದು ಅವು ಎಲ್ಲ ಎಸ್ಟಿಮೇಟ್ ಮಾಡಿ ಮಾರ್ಚ್ ಒಟ್ಟಿಗೆ ಜಮಾ ಆಗಿದ್ರೆ ಅದನ್ನು ಮುಗಿಸೋ ವ್ಯವಸ್ಥೆ ಗ್ರಾಮ ಪಂಚಾಯತಿಯಿಂದ ಮಾಡ್ತಾರೆ. ಎಸ್ ಸರ್, ಓಕೆ. ಇಲ್ಲಿವರೆಗೆ ಈ 15 ಮತ್ತು ನರೇಗಾದಲ್ಲಿ ಎಷ್ಟು ಕ್ರಿಯಾ ಯೋಜನೆ ಆಗಿದೆ ಸರ್? ನಾ ಬಂದ ಬಳಕೆ 2 ವರ್ಷ ನೀವು ಬಂದಾಗಿಲ್ಲ, ನೀವು ಬಂದ ಮೇಲೆ ಬಜೆಟ್ ಆಗಿದೆ, ನೀವು ಬಂದೊಂದು ಪ್ರತ್ಯೇಕವಾಗಿ ಬಜೆಟ್ ಮಾಡಿದ್ರಿ. ಈಗ ಮುಂದಿನ ಬಜೆಟ್ ಕೂಡ ಆಗಿಲ್ಲ, ಇನ್ನೂ ಆಗಿಲ್ಲ. ಎಸ್, ಮಾರ್ಚ್ 18, 2024ರಿಂದ ಇಲ್ಲಿವರೆಗೆ ಎಷ್ಟು ಕ್ರಿಯಾ ಯೋಜನೆ ಆಗಿದ್ದಾವೆ? 15ನೇ ಹಣಕಾಸಲ್ಲಿ 2 ಆಗಿದ್ದಾವೆ, ನರೇಗಾದಲ್ಲಿ 1 ಆಗಿದೆ. ಈ ಇನ್ನು 25 ಅಂದರೆ 26, 27ಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಸರ್ಕಾರದ ನಿರ್ದೇಶನ ಬರದೇ ಇರೋದ್ರಿಂದ ನಾವು ವೇಟ್ ಮಾಡ್ತಾ ಇದ್ದೇವೆ. ಸರಿ, ಓಕೆ. ಈ ಟ್ಯಾಕ್ಸ್ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಮೂಲ ಅಸ್ತ್ರ, ಮೂಲ ಅಭಿವೃದ್ಧಿಗೆ ಒತ್ತು, ಅದು ನಿಧಿ 1. ಇಬ್ರಾಹಿಂಪುರ ಗ್ರಾಮ ಪಂಚಾಯತಿಗೆ ಇರುವಂಥ ಒಟ್ಟಾರೆ ವರ್ಷಕ್ಕೆ ಡಿಮ್ಯಾಂಡ್ ಎಷ್ಟು? ಆ ಡಿಮ್ಯಾಂಡ್ನಲ್ಲಿ ಅಣ್ಣಿಗಿರಿ ತಾಲೂಕು ವ್ಯಾಪ್ತಿಯಲ್ಲಿ ರಿಕವರಿ ಆಗ್ತಾ ಇರುವಂಥ ವಿಷಯಗಳನ್ನು, ರಿಕವರಿ ಆಗ್ತಾ ಇರೋದು ಅಮೌಂಟ್ ಎಷ್ಟು ಸರ್? ನೀವು ಹೇಳಿದ್ದು ತುಂಬ ಒಂದು ಮುಖ್ಯವಾದ ವಿಷಯ ಸರ್. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಬೇಕಾದ್ರೆ ಅದು ಮೂಲ. ಸಾರ್ವಜನಿಕರು ಅದನ್ನು ಸರಿಯಾಗಿ ತುಂಬಿದರೆ ಎಲ್ಲ ಸರ್ಕಾರದ ಅನುದಾನ ಕಾಯ್ದೆ ಗ್ರಾಮದ ಅಭಿವೃದ್ಧಿ ಆಗ್ತವೆ. ನಾನು ಇಲ್ಲಿ ಇಬ್ರಾಹಿಂಪುರಕ್ಕೆ ಬಂದಾಗ ಟ್ಯಾಕ್ಸ್ ವಿಷಯದಲ್ಲಿ ತುಂಬ ಕಳಪೆ ಸಾಧನೆ ಇತ್ತು. ಆವಾಗ ನಾನು ಹೋದ ವರ್ಷವೂ 90%, ಅಂದರೆ ನಮಗೆ ಪ್ರಸ್ತುತ ಬೇಡಿಕೆ 9,31,000 ಇದ್ದರೆ ಅದಕ್ಕೆ 90% ಹೋದ ವರ್ಷವೂ ನಾವು ಮಾರ್ಚ್ ಎಂಡಕ್ಕೆ ಅಭಿವೃದ್ಧಿ ಮಾಡಿದ್ದೇವೆ. ಅಭಿವೃದ್ಧಿ ಮಾಡಿ ಆ ಅನುದಾನದಲ್ಲಿ 25% SC/ST ವಿದ್ಯಾರ್ಥಿಗಳಿಗೆ ಸ್ಪೆಷಲ್ಲಾಗಿ ಅವರಿಗೆ ಪ್ರೋತ್ಸಾಹಧನವಂತವಾಗಿ ಓದು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಿದೆ. ಅಂಗವಿಕಲರಿಗೆ 5% ಏನಿದೆ ಕೊಟ್ಟಿದೆ. 2% ಕ್ರೀಡಾ ಚಟುವಟಿಕೆಗೆ ಖರ್ಚು ಮಾಡಿದ್ದಿದೆ. ಈ ಸಲ 25-26 ವಿಷಯಕ್ಕೆ ಬಂದರೆ ಇಲ್ಲಿ ಸಹ ನಮಗೆ 9,31,000 ಬೇಡಿಕೆ ಇದೆ. ಇಲ್ಲಿ ಸಹ ನಮ್ಮದು ಇಲ್ಲಿ ಇವತ್ತು ಸ್ಟಿಲ್ ಡೇಟಿಗೆ 98% ಸಾಧನೆ ಮಾಡಿದ್ದೇವೆ ನಾವು. ಅದನ್ನು ಸಾಧನೆ ಮಾಡಿ ಇಲ್ಲಿ ಅಂದ್ರೆ ಸ್ಥಳೀಯ ಸಮಸ್ಯೆಗಳು ಅಂದ್ರೆ ಒಂದು ರೋಡ್ ಇರ್ಬೋದು ಊರನ್ನು, ಅಥವಾ ಇಲ್ಲಿ ಇದು ಕಪ್ಪು ಮಣ್ಣಾಗಿರೋದ್ರಿಂದ ಒಂದು ದೊಡ್ಡ ಸಮಸ್ಯೆ ಏನಂದರೆ ಮಳೆಗಾಲದಲ್ಲಿ ಎಲ್ಲರೂ ಟ್ಯಾಕ್ಟರ್ ಭಾಳ ಇದ್ದಾವೆ ಇಬ್ರಾಹಿಂಪುರದಲ್ಲಿ. ಅವರು ಹೊಲದಾಗ ಹೋದ್ರೆ ಮಣ್ಣು ಬಂದು ಊರಾಗ ಬೀಳುತ್ತೆ. ಅದನ್ನು ತೆಗಿಬೇಕಾದ್ರೇ ನಾವು JCB ಹಚ್ಚಿ ತೆಗಿಸಿ ಯಾವುದೇ ಸಮಸ್ಯೆ ಬರೋದಂತೆ ಯಾರೇ ಬಂದು ಹೇಳಿದರೂ ಸಹ ಅದನ್ನು ನೀಟಾಗಿ ಮಾಡಿಕೊಟ್ಟದು ಉದಾಹರಣೆ. ಮತ್ತು ಇನ್ನೊಂದು, ನಾವು ಹೊಲವಾರಿ ರಸ್ತೆ ಅಂದರೆ ಹೊಲವಾರಿ ರಸ್ತೆ ಜಮೀನಿಗೆ ಹೋಗುವಂಥ ರಸ್ತೆಗಳಿಗೆ ಸೈಡ್ ಅಂದ್ರೆ ಈ ಜಾಲಿ ಕಂಟಿ ಹೇಳೋದ್ರಿಂದ ಅದನ್ನು ಸಹ ನಾವು ನಿಧಿ ಈ ಅನುದಾನದಲ್ಲೇ JCB ಹಚ್ಚಿ ತೆಗೆಸಿದ ಉದಾಹರಣೆ ಇದ್ದೇವೆ. ಸರಿ, ಓಕೆ. ಈ ಶಿಕ್ಷಣ ವ್ಯವಸ್ಥೆಗಳ ಬಗ್ಗೆ ನಾನು ಬರ್ತಾ ಇದ್ದೇನೆ. ನಿಧಿ 1ರಲ್ಲಿ ಬರ್ತಾ ಇರುವಂಥ ಬಜೆಟ್ನಿಂದ ಮೀಸಲಾಗಿ ಹೋಗುವಂಥ ಹಣ ಎಷ್ಟು, ಯಾವ್ಯಾವ ಕೆಲಸಗಳನ್ನಾಗಿದ್ದಾವೆ, ಮತ್ತು ಅವರಲ್ಲೇ ಶಿಕ್ಷಣಕ್ಕೆ ಅನುಕೂಲ ಆಗುವವರಿಗೆ ತಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಿ? ಈ ಗ್ರಾಮ ಸಭೆ ಆಗಿರಲಿ, ಸಾಮಾನ್ಯ ಸಭೆ ಆಗಿರಲಿ, ಅಥವಾ ವಾರ್ಡ್ ಸಭೆಯಲ್ಲಿ ಆಗಿರಲಿ, ಮತ್ತು ಶಿಕ್ಷಣಕ್ಕೆ ತಮ್ಮ ಪಂಚಾಯತಿಂದ ಎಷ್ಟು ಒತ್ತಿದೆ? ಸರ್, ನಾನು ಎಲ್ಲೇ ಸರ್ವಿಸ್ ಮಾಡಿದ್ದೀನಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡ್ತಾ ಇದ್ದೇನೆ. ಯಾಕೆಂದರೆ ಶಿಕ್ಷಣ ಒಂದು ಒಳ್ಳೆಯದಾದರೆ ಊರ ಅಭಿವೃದ್ಧಿ ಆಗೇ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ 4 ಅಂಗನವಾಡಿ ಬರ್ತಾ ಇದ್ದಾವೆ, ಒಂದು ಹಿರಿಯ ಪ್ರಾಥಮಿಕ ಶಾಲೆ, ಒಂದು ಪ್ರೌಢಶಾಲೆ ಇದೆ. ಇಲ್ಲಿ ಶಿಕ್ಷಣ ವಿಷಯಕ್ಕೆ ಬಂದಾಗ ನಮಗೆ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ದವ್ರು ಕೆಲವೊಂದಿಷ್ಟು ಡಿಮ್ಯಾಂಡನ್ನು ನೀಡಿದರು. ಹೈಸ್ಕೂಲ್ಗೆ CCTV ಬೇಕಂತ, ಇದು ಪ್ರೈಮರಿಗೆ CCTV ಬೇಕಂತ ಹೇಳಿದರು. ಶುದ್ಧ ಕುಡಿಯುವ ನೀರು ಘಟಕ ಇದು ಬೇಕಂತ ಹೇಳಿದರು. ಅದನ್ನು ಬಂದ ಬಳಕೆ ಇದೇ 2 ವರ್ಷ ಕಳೆದ ವರ್ಷ ಪ್ರಾಥಮಿಕ CCTVನ ಹಾಕಿಕೊಟ್ಟಿದ್ದೇವೆ. ಶುದ್ಧ ಕುಡಿಯುವ ಘಟಕದ ಒಂದು ಇದು ಮಾಡಿದ್ವಿ ಹೈಸ್ಕೂಲು ಮತ್ತು ಇದಕ್ಕೂ. ಈಗ ಈ ವರ್ಷ ಪ್ರಸ್ತುತ ಅಂಗನವಾಡಿಗೆ CCTV ಬೇಡಿಕೆ ಇದೆ. ನಾನು ಮುಂದಿನ ಏಪ್ರಿಲ್ ಏನು ಇದು ಬರುತ್ತಾ ಅದನ್ನೂ ನೆರವೇರಿಸ್ಕೊಡ್ತೇನೆ ನಾನು. ಆಮ್ಯಾಗೆ SC/ST ಅನುದಾನದಲ್ಲಿ 25% ನಮ್ಮ ನಿಧಿ ಏನಿದೆ ನಾವು ಓದು ಹುಡುಗರಿಗೆ ಅಂದರೆ ಅವರು ಯಾವ ಬುಕ್ಸ್ ತೊಗೊಳ್ಳಿ ಅಂಥೇಳಿ ಅವೈಲೇಬಲ್ ಅವ್ರಿಗೇನು ಸರ್ಕಾರದ ಸುತ್ತೋಲೆ ಪ್ರಕಾರ ಹಣ ಬಿಡುಗಡೆ ಮಾಡ್ತಾಯಿದ್ದೇನೆ. ಯಾವ ರೀತಿ ಅವ್ರನ್ನ ಆಯ್ಕೆ ಮಾಡ್ತೀರಿ ನೀವು? ನಾವು ಇಲ್ಲಿ ಓದುವಂಥ ಹುಡುಗರಿಗೆ ಅಪ್ಲಿಕೇಶನ್ ಬಂದಾಗ ಅದನ್ನು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅವರು ಕೊಡ್ಲಾಕ ಅರ್ಹರಾದಾರಿಲ್ಲ ಅಂತ ಚರ್ಚೆ ಮಾಡಿ ಅವರು ಅರ್ಹರಿದ್ದರೆ ಅವರಿಗೆ ಕೊಡ್ತಾ ಇದ್ದೇವೆ ಸರ್.
ಅರ್ಹತೆಗಳನ್ನು ಅದ್ರ ಬಗ್ಗೆ ಮಾನದಂಡಗಳನ್ನು ಯೂಸ್ ಮಾಡಿಕೊಂಡು ತಾವು ಕೊಡ್ತಾ ಇದ್ದೀರಿ. ಕೊಡ್ತಾ ಇದ್ದೀವಿ. ಸರಿ, ಎಷ್ಟು ಅಂಗನವಾಡಿ ಬರ್ತಾವೆ ಸರ್ ನಿಮ್ಮ ಪಂಚಾಯತಿ ವ್ಯಾಪ್ತಿ? ಇಲ್ಲಿ 4 ಅಂಗನವಾಡಿ ಬರ್ತಾ ಇದೆ. ಸರಿ, ಕಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಎಷ್ಟು ಬರ್ತವೆ? ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಎರಡೇ ಇರೋದು. ಎರಡೇ ಇರೋದು. ಎಸ್, ಓಕೆ. ಅಂಗನವಾಡಿ 4. ಅಂಗನವಾಡಿಗೆ ಎಷ್ಟು ದಿವಸಕ್ಕೊಮ್ಮೆ ನೀವು ಭೇಟಿ ಮಾಡ್ತೀರಾ ಸರ್? ಅಂಗನವಾಡಿಯಲ್ಲಿ ನಾವು ರುಟೀನ್ 15 ದಿವಸಕ್ಕೊಮ್ಮೆ ಹೋಗ್ತಾ ಇರ್ತೀವಿ, ಅಥವಾ ಯಾವುದೇ ಒಂದು ಸಮಸ್ಯೆ ಸಾರ್ವಜನಿಕರು ಬಂದು ಹೇಳಿದರೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಆಹಾರವನ್ನು ಸ್ವೀಕರಣೆ ಮಾಡಿದ್ರಿ? ಮಾಡಿದ್ದೀವಿ ಸರ್. ಲಾಸ್ಟ್ ಟೈಮ್ ಯಾವಾಗ ಮಾಡಿದ್ರಿ? ಅಂಗನವಾಡಿಗಳಿಗೆ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ಆಹಾರವನ್ನು ಸೇವನೆ ಮಾಡಿ ಅದರ ಪೌಷ್ಟಿಕಾಂಶ ಬಗ್ಗೆನೂ ನಾವು ಅದನ್ನು ಟೇಸ್ಟ್ ಮಾಡಿದ್ದೀವಿ. ಅದರಂತೆ ಪ್ರೈಮರಿ ಸ್ಕೂಲಿಗೆ ಬಿಸಿ ಊಟದೂ ಹೋಗಿ ಮಧ್ಯಾಹ್ನ ಊಟ ಮಾಡಿದ್ದು ಇದ್ದಾವೆ ಸರ್. ಯಾಕೆಂದರೆ ಈ ಪ್ರಶ್ನೆ ನಿಮ್ಗೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಮಧ್ಯದಲ್ಲಿ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಊರಿಗೆ ಗೌಡ್ರು ಎಷ್ಟು ಇಂಪಾರ್ಟೆಂಟು, ಆ ಊರಿಗೆ ಅಲ್ಲಿಯೇ ಇದ್ದಿರತಕ್ಕಂಥ ಪಂಚಾಯತಿಯ ಆಡಳಿತ ಅಧಿಕಾರಿ ಅಂದರೆ ಅಭಿವೃದ್ಧಿ ಅಧಿಕಾರಿಗೆ ಏನಿರ್ತಾರೋ, ಆಡಳಿತ ಸಮಿತಿ ಅವರವರ ವಾರ್ಡಿಗೆ ಅವರವರ ಗ್ರಾಮಕ್ಕೆ ಅವ್ರು ಏನೋ ಮಾಡ್ಕೊಳ್ಳಿ, ಆದರೆ ನೀವು ಇದ್ದಿರ್ತಕ್ಕಂಥ ಪಂಚಾಯತಿ ಪಿ ಡಿ ಅವ್ರು ಏನಿರ್ತೀರಿ, ನಿಮ್ಮ ಪಾತ್ರ ಬಹುಮುಖ್ಯವಾಗಿತ್ತು. ಹೌದು ಸರ್, ಹೌದು. ಆ ಕಾರಣಕ್ಕಾಗಿ ನಾನು ಕೇಳ್ತಾ ಇರೋಂಥ ಈ ಪ್ರಶ್ನೆ ಸರ್. ಹೇಳಿ ಸರ್, ಕಂಟಿನ್ಯೂ ಮಾಡಿ. ನಾವು ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತೇವೆ ಮತ್ತು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಹೈಸ್ಕೂಲು HM ಜೊತೆ ಆಯಿತು, ಪ್ರೈಮರಿ HM ಮತ್ತು ಅಂಗನವಾಡಿ ಕಾರ್ಯಕರ್ತರು ಜೊತೆ ನಿರಂತರವಾಗಿ ಸಂಪರ್ಕ ಇರ್ತವೆ. ಅಥವಾ ಯಾವುದೇ ಒಂದು ಅವ್ರದ್ದು ಸಮಸ್ಯೆ ಇದ್ದರೂ ನೇರವಾಗಿ ಅಂತ ಹೇಳಿದ್ದೀವಿ ನಾವು, ಅಥವಾ ನಾವು ಅವ್ರಿಗೆ ಭೇಟಿ ಕೊಟ್ಟು ಅವ್ರಲ್ಲಿ ಏನು ಕೆಲಸ ಆಗ್ತಾ ಇದ್ದಾವೆ ಎಲ್ಲನೂ ಉಸ್ತುವಾರಿ ಮಾಡ್ತಾಯಿದ್ದೀವಿ. ಸರಿ, ಓಕೆ. ಶಿಕ್ಷಣ ವಿಷಯದಲ್ಲಿ ಹೊಸದಾಗಿ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥ ಕಟ್ಟಡಗಳನ್ನಾಗಿರಲಿ, ಕಿರಿಯ ಪ್ರಾಥಮಿಕ ಶಾಲೆ ಆಗಿರಲಿ, ಪ್ರೌಢಶಾಲೆಯಲ್ಲಿ ಆಗಿರಲಿ, ಮತ್ತು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಶೌಚಾಲಯ ವ್ಯವಸ್ಥೆಗಳನ್ನಾಗಿರಲಿ, ಗಂಡು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆಗಳನ್ನಾಗಿರಲಿ, ತಮ್ಮ 2 ವರ್ಷ ಜರ್ನಿಯಲ್ಲಿ ಯಾವ ರೀತಿ ಮಾಡಿದ್ರಿ ಸರ್? ನಾನು 2 ವರ್ಷದಲ್ಲಿ ಹೇಳಬೇಕಂದ್ರೆ ಇಲ್ಲಿ ಆಲ್ರೆಡಿ ಅವೈಲೇಬಲ್ ಇದ್ದಾವೆ ಸರ್. ಪ್ರೈಮರಿ ಸ್ಕೂಲಿಗೆ ಆಯಿತು, ಹೈಸ್ಕೂಲಿಗೆ ಆಯಿತು, ಅವೈಲೇಬಲ್ ಶೌಚಾಲಯ ಇದ್ದಾವೆ. ಆ ಪ್ರಶ್ನೆ ಇಲ್ಲಿ ನಮಗೆ ಉದ್ಭವ ಆಗಿಲ್ಲ, ಯಾಕಂದರೆ ಅವ್ರಿಗೆ ಎಷ್ಟು ಇರಬೇಕು ಅವೈಲೇಬಲ್ ಇದ್ದಾವೆ. ಅದರಿಂದ ನನ್ನ 2 ವರ್ಷನಾಗ ಇದು ಆಗಿಲ್ಲ. ಹೀಗಾಗಿ ನಾವು ಇದು ಮಾಡ್ತಾಯಿದ್ದೀವಿ. ಸರಿ, ಈ ಇಬ್ರಾಹಿಂಪುರ ಗ್ರಾಮದಲ್ಲಿ ವಸತಿ ಬಗ್ಗೆ, ಮನೆ ಕಟ್ಟಿಸ್ಕೊಳ್ಳೋಕ್ಕೆ ಜಾಗ ಇರುತ್ತೆ, ಅವ್ರ ಹತ್ರ ಹಣ ಇರೋದಿಲ್ಲ. ನಿಮ್ಮ ಪಂಚಾಯತಿಯಲ್ಲಿ ಬಂದಿರತಕ್ಕಂಥ ಬೇಡಿಕೆಗಳನ್ನು ಇಲ್ಲಿವರೆಗೆ ನಿಮ್ಮ ಆಡಳಿತದಲ್ಲಿ ನೀವು ಎಷ್ಟು ಜನರಿಗೆ ಪೂರೈಕೆ ಮಾಡಿಕೊಟ್ರಿ? ನಾನು ಇಲ್ಲಿ ಅಧಿಕಾರ ವಹಿಸ್ಕೊಂಡ ನಂತರ ಕಳೆದ ವರ್ಷ ನಮಗೆ 50 ಮನೆಗಳನ್ನು ಗುರಿಯನ್ನು ನಿಗದಿಪಡಿಸಿ ಸರ್ಕಾರದಿಂದ ಆದೇಶ ಆಗಿತ್ತು. 43 ಬಸ ವಸತಿ, 7 ಅಂಬೇಡ್ಕರ್ ಆವಾಸ. ಅವುಗಳನ್ನು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕಾಮಗಾರಿ ಆದೇಶವನ್ನು ನೀಡಿದ್ದೇವೆ. ಈಗ ಅವು ಕಾಮಗಾರಿ ಪ್ರಗತಿಯಲ್ಲೇ ಇವೆ. ಪ್ರಗತಿಯಲ್ಲಿ ಇದೆ. ಸರಿ, ಓಕೆ. ಈ ಆಡಳಿತ ಮುಕ್ತಾಯ ಆಗೋಕ್ಕಿಂತ ಪೂರ್ವಕವಾಗಿ ಗ್ರಾಮ ಸಭೆಯಲ್ಲಿ ಆಗಿರಲಿ, ವಾರ್ಡ್ ಸಭೆಯಲ್ಲಿ ಆಗಿರಲಿ ಬಂದಿರತಕ್ಕಂಥ ಬೇಡಿಕೆಗಳನ್ನು ಮತ್ತು ಕೊನೆ ದಿವಸದವರೆಗೆ ಆಡಳಿತದಲ್ಲಿ ಇದ್ದಿರತಕ್ಕಂಥ ಸಮಿತಿ ಏನು ಕಮಿಟಿಯವರು ಇದ್ದರು, ಆ ಕಮಿಟಿಯವರು ನಿಮ್ಮ ಮುಂದುಗಡೆ ಇಟ್ಟಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳನ್ನು ಯಾವ್ಯಾವುಗಳನ್ನು ಇಟ್ಟಿದ್ರು, ಮತ್ತು ಆಡಳಿತ ಅಧಿಕಾರಿ ನೇಮಕ ಆದಾಗಿಂದ, ನೋಡಲ್ ಅಧಿಕಾರಿ ನೇಮಕ ಆದಾಗಿಂದ ಅವ್ರ ಜೊತೆ ನೀವು ಯಾವ ರೀತಿ ಮುಂದೆ ಸಾಗ್ತಾ ಇದ್ದೀರಿ ಸರ್? ನಾವು ಈಗ ಆಡಳಿತ ಮಂಡಳಿ ಕಳೆದ ವರ್ಷ 15 ಫೈನಾನ್ಸ್ ಕ್ರಿಯಾ ಯೋಜನೆ ಇನ್ನೂ ಅನುದಾನ ಬಂದಿಲ್ಲ. ಅದು ಬಂದ ನಂತರ ಆಡಳಿತ ಅಧಿಕಾರಿಯವರ ನೇತೃತ್ವದಾಗ ಎಲ್ಲ ಕೆಲಸವನ್ನು ಮುಗಿಸ್ತೀವಿ. ಈಗ ಡೆವಲಪ್ಮೆಂಟ್ ವಿಷಯಕ್ಕೆ ಕ್ರಿಯಾ ಯೋಜನೆಯಲ್ಲಿ ಏನಿದ್ದಾವೆ ಅದನ್ನು ಕಂಟಿನ್ಯೂ ಮಾಡಿ ಮುಕ್ತಾಯಗೊಳಿಸುವ ವ್ಯವಸ್ಥೆಯನ್ನು ನಾವು ಆಡಳಿತ ಅಧಿಕಾರಿ ನೇತೃತ್ವದಲ್ಲಿ ಮಾಡ್ತೀವಿ ಸರ್. ಯಾವ್ಯಾವ ಡಿಮ್ಯಾಂಡ್ ಬಂದಿದ್ದಾವೆ ಸರ್? ಗ್ರಾಮಸ್ಥರಿಂದ ಬಂದಿರತಕ್ಕಂಥ ಬೇಡಿಕೆ, ಗ್ರಾಮಸ್ಥರಿಂದ ಬೇಡಿಕೆಗಳು ಈಗ ರೀಸೆಂಟಾಗಿ ಗ್ರಾಮ ಸಭೆ ಮಾಡಿ ತೊಗೋಬೇಕು ಸರ್. ಇನ್ನೂ ಮಾಡಿಲ್ಲ. 2ನೇ ಸುತ್ತಿನ ಗ್ರಾಮ ಸಭೆ ಮಾಡಬೇಕು. ಈಗ ಈ ಕಮಿಟಿ ಕೆಳಗಡೆ ಇಳಿಬೇಕಾದ್ರೆ ಆಗಿರ್ತಕ್ಕಂಥ ಗ್ರಾಮ ಸಭೆಯಲ್ಲಿ ಬಂದಿರತಕ್ಕಂಥ ಬೇಡಿಕೆ, ನಾವು ಈ ಕಮಿಟಿ ಹೋಗುವ ಒಂದು 4-5 ದಿವಸ ಮುಂಚೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗ್ರಾಮ ಸಭೆ, ವಿಶೇಷ ಗ್ರಾಮ ಸಭೆ ಮಾಡಿದ್ದೀವಿ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು 15 ವರ್ಗಗಳ ಪಟ್ಟಿಯನ್ನು ಅವರು ವಿಶೇಷ ಗ್ರಾಮ ಸಭೆಯಲ್ಲಿ ತಿಳಿಸಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ವಿಷಯಗಳು ಗ್ರಾಮ ಪಂಚಾಯಿತಿಯಿಂದ ನೆರವೇರಿಸೋದು ಆಗದೆ ಬಜೆಟ್ ಬೇಕಾಗಿದೆ. ಅದನ್ನು ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಶಿಫಾರಸು ಮಾಡಲು ಪತ್ರವನ್ನು ರೆಡಿ ಮಾಡಿದ್ದೇನೆ. ಅದನ್ನು ರವಾನೆ ಮಾಡಿ ಅದನ್ನು ಮುಕ್ತಾಯಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳುತ್ತೇವೆ. ಸರಿ, ಶಾಸಕರ ನಿಧಿಯಲ್ಲಿ ಆಗಿರಲಿ, ಸಂಸದರ ನಿಧಿಯಲ್ಲಿ ಆಗಿರಲಿ,
ಇ ಒ ಅವರ ನಿಧಿಯಲ್ಲಿ ಆಗಿರಲಿ, ಜಿಲ್ಲಾ ಪಂಚಾಯತಿ ಸಿ ಇ ಒ ಅವರ ನಿಧಿಯಲ್ಲಿ ಆಗಿರಲಿ, ಇಲ್ಲಿವರೆಗೆ ತಾವು ಬಂದಾಗಿಂದ ಯಾವ ವಿಶೇಷವಾಗಿ ಅಭಿವೃದ್ಧಿ ಬಂದಿದೆ ಸರ್ ಕಾಮಗಾರಿ? ನಾ ಬಂದ ವಿಶೇಷವಾಗಿ ಕಳೆದ ವರ್ಷ 10 ಲಕ್ಷ ಗ್ರಾಮದಲ್ಲಿ ರಸ್ತೆಗಳ ನಿರ್ಮಾಣ ಆಗಿದೆ ತಾಲೂಕು ಪಂಚಾಯತಿ ಅನುದಾನದಲ್ಲಿ. ಈ ವರ್ಷ ಸಹ ತಾಲೂಕು ಪಂಚಾಯತಿ ಅನುದಾನದಲ್ಲಿ ಒಂದು ST ಪರಿಶಿಷ್ಟ ಪಂಗಡದಲ್ಲಿ ಯೋಜನೆಯಲ್ಲಿ ಒಂದು ರಸ್ತೆಯನ್ನು ಕೊಟ್ಟಿದ್ದಾರೆ 5 ಲಕ್ಷಕ್ಕೆ. 5 ಲಕ್ಷಕ್ಕೆ ಒಂದು ಗ್ರಂಥಾಲಯವನ್ನು ನೀಡಿದ್ದಾರೆ ಮತ್ತು ಒಂದು ಅಂಗನವಾಡಿಗೆ ಮೇಲ್ಛಾವಣಿ ತಗಡ ಹಾಕುವ ವ್ಯವಸ್ಥೆಯನ್ನು ತಾಲೂಕು ಪಂಚಾಯತಿ ಅನುದಾನದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸಂಸದರ ನಿಧಿಯಲ್ಲಿ ನಾ ಬಂದ ಬಳಿಕ ಒಂದು ಬುಧಪ್ಪನ ಮಠ ಅಂಥೇಳಿ 5 ಲಕ್ಷ ಸಮುದಾಯ ಭವನಕ್ಕೆ ನೀಡಿದ್ದಾರೋ ಅದು ವರ್ಕ್ ಆಲ್ರೆಡಿ ಮುಕ್ತಾಯವಾಗಿದೆ ಸರ್. ಸರಿ, ಶಾಸಕರ ನಿಧಿಯಲ್ಲಿ, ಸಿ ಒ ಅವ್ರ ನಿಧಿಯಲ್ಲಿ? ಜಿಲ್ಲಾ ಪಂಚಾಯತಿ ನಿಧಿಯಲ್ಲಿ ನಮ್ಮ ಕಳೆದ ವರ್ಷ ಗ್ರಂಥಾಲಯಕ್ಕೆ ಪೀಠೋಪಕರಣ ಮತ್ತು ಶುದ್ಧ ಕುಡಿಯುವ ಘಟಕದ ಇದು ಕೊಟ್ಟಿದ್ದಾರೆ. ಈ ವರ್ಷ ಯಾವುದೇ ಅನುದಾನ ನಮ್ಮ ಗ್ರಾಮ ಪಂಚಾಯತಿಗೆ ಯಾವುದೋ ಅನುದಾನ ಇಲ್ಲ ಸರ್, ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ಸರಿ, ಓಕೆ. ನನ್ನ ಕೊನೆ ಪ್ರಶ್ನೆ, ಆಡಳಿತ ಅಧಿಕಾರಿಯಾಗಿ ನೀವು ಬಂದಾಗಿಂದ, ಅಂದರೆ ಗ್ರಾಮ ಪಂಚಾಯತಿ PDO ಅವರಾಗಿ ಬಂದಾಗಿಂದ, ತಮ್ಮ ಚಾರ್ಜ್ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವವರೆಗೆ ಯಾವ ರೀತಿ ಡೆವಲಪ್ಮೆಂಟ್ ತಗೊಂಡು ಹೋಗ್ಬೇಕಂತ ಅಂದ್ಕೊಂಡ್ರಿ? ಈಗ ನೋಡಲ್ ಅಧಿಕಾರಿಯವ್ರ ಜೊತೆ ಒಗ್ಗಟ್ಟಿನ ಮಂತ್ರ ಜೊತೆಯಲ್ಲೂ ಕೂಡ ಇಲ್ಲಿ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ, ಯಾಕಂದರೆ ಇದು ಬಯಲುಸೀಮೆ ವಾತಾವರಣ, ದೂಡೋ ಗಾಡಿಯಲ್ಲಿ ನೀರಿನ ವ್ಯವಸ್ಥೆ ತೊಗೊಂಡು ಹೋಗಬೇಕು, ಮೊದಲನೇ ಪ್ರಶ್ನೆ. ಇದ್ರ ಜೊತೆಯಲ್ಲಿ ಬರ್ತಾ ಇರುವಂಥ ನನ್ನ ಎರಡನೇ ಪ್ರಶ್ನೆ, ಸ್ವಚ್ಛತೆ. ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಬಯಲು ಮುಕ್ತ ಶೌಚಾಲಯ, ಅದರ ಬಗ್ಗೆ ನಿಮ್ಮ ಕ್ರಮ ಏನು ನೋಡಲ್ ಅಧಿಕಾರಿಯವ್ರ ಜೊತೆ? ನನಗೆ ಎರಡನೇ ಪ್ರಶ್ನೆ. ನನ್ನ ಮೂರನೇ ಪ್ರಶ್ನೆ ಬಂದುಬಿಟ್ಟು, ಜನಸಾಮಾನ್ಯರಿಂದ ಬರ್ತಾ ಇರೋಂಥ ಇಷ್ಟೆಲ್ಲ ಬೇಡಿಕೆಗೆ ಅವರು ಸ್ಥಳೀಯ ನಿಧಿ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಜನ? ಅದರ ಬಗ್ಗೆ ಕಟ್ಟುನಿಟ್ಟಾಗಿ ತೊಗೊಂಡಿರ್ತಕ್ಕಂಥ ಕ್ರಮ ಏನು? ಟೋಟಲಿ ನಾನು 3 ಪ್ರಶ್ನೆ ಸರ್. ತಮ್ಮ ಒಂದನೇ ಪ್ರಶ್ನೆ ಸರ್, ಕುಡಿಯುವ ನೀರಿನ ಬಗ್ಗೆ. ಇಲ್ಲಿ ಎಲ್ಲರೂ ಕೆರೆ ನೀರಿನ ಮೇಲೆ ಅವಲಂಬಿಸಿರುವುದರಿಂದ ನಾವು ಪಂಚಾಯತಿಯಿಂದ ನಳ ಮುಖಾಂತರ ಕೊಡ್ತೇವೆ. ಇಲ್ಲಿ ಕಳೆದ 4 ವರ್ಷಗಳಿಂದ JJM ವರ್ಕ್ ಮುಕ್ತಾಯವಾಗಿಲ್ಲ. ನಾ ಏನು ಚಾರ್ಜ್ ತೊಗೊಂಡು ಬಂದ ಬಳಿಕ ಅದಕ್ಕೆ ಬೆನ್ನು ಹತ್ತಿ ಈಗ ಒಂದು ಹಂತಕ್ಕೆ ತೊಗೊಂಬಂದೀನಿ. ಇನ್ನೊಂದು 1 ತಿಂಗಳಲ್ಲಿ ಕಾಮಗಾರಿ ಮುಕ್ತಾಯ ಆಗುತ್ತೆ. ಆದ ನಂತರ ಪ್ರತಿ ಮನೆಗೆ ನಲ್ಲಿ ಮುಖಾಂತರ ನೀರು ಕುಡಿಯುವ ವ್ಯವಸ್ಥೆ ಆಗುತ್ತೆ ಸರ್. ಯಾರೂ ತಳ್ಳುಗಾಡಿ ವ್ಯವಸ್ಥೆ ಆಗುವ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಬಯಲು ಮುಕ್ತ ಶೌಚಾಲಯ ಬಗ್ಗೆ ನೀವು ಹೇಳಿದ್ರಿ. ಇಲ್ಲಿ ನಮ್ಮ ಇನ್ನೂ 70 ಜನ, ಅಂದರೆ 70 ಜನ ಲಿಸ್ಟ್ ಇತ್ತು, ಅದರಲ್ಲಿ 35 ಜನ ಕಟ್ಕೊಂಡಿದ್ದಾರೆ. ಇನ್ನು 45 ಜನ ಕಟ್ಕೋಬೇಕಾಗಿದೆ ನನ್ನ ಪಂಚಾಯತಿಯಲ್ಲಿ. ಈಗ ಅವರಿಗೆ ಅಂತಿಮ ನೋಟಿಸ್ ಕೊಡ್ತಾ ಇದ್ದೇವೆ ನಾವು. ಈಗ ಮಾರ್ಚ್ 31ಕ್ಕೆ ಇದು ಶೌಚಾಲಯ ಇದು ಮುಕ್ತಾಯವಾಗೋದ್ರಿಂದ ಅವ್ರಿಗೆ ಮನವರಿಕೆ ಮಾಡಿ ಅವು ಒಂದು ಶೌಚಾಲಯನ ಕಟ್ಟಿಸಿದರೆ ನಮ್ಮದು ಸಂಪೂರ್ಣ ಶೌಚಾಲಯ ಮುಕ್ತ ಆಗುತ್ತೆ ಸರ್. ಇನ್ನು ಲಾಸ್ಟ್ ಕ್ವಶನ್ನು ಸ್ವಚ್ಛತೆ ಬಗ್ಗೆ ನೀವು ಕೇಳಿದ್ದು ಒಂದು ಒಳ್ಳೆಯ ಕ್ವಶನ್ ಸರ್. ನಿಧಿ ಬಗ್ಗೆ ಈಗ ನಮ್ಮದು ಏನೇ ಹೇಳ್ತಾ ಇದ್ದು, ನಿಧಿ ಬಗ್ಗೆ ನಾವು ಆಲ್ರೆಡಿ ಯಾರು ಬಾಕಿ ಇದ್ದಾರೆ ಡಿಮ್ಯಾಂಡ್ ನೋಟಿಸ್ ಕೊಡ್ತಾ ಇದ್ದೀವಿ. ಈಗ ಸರ್ಕಾರದ ಪ್ರಕಾರ ಈಗ ನಿಧಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಕೆಲವೊಂದಿಷ್ಟು ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಾಗ ನಾನು ಏನು ಮಾಡ್ತಾಯಿದ್ದೀವಿ ಅಂದರೆ, ನಿಮ್ಮ ಓಣಿಯಲ್ಲಿ ಎಷ್ಟು ಜನ ಬಾಕಿ ಇದ್ದಾರೆ ಅಷ್ಟು ಎಲ್ಲನೂ ನೀವು ಬಾಕಿ ತುಂಬಿಸ್ರಿ, ನಿಮ್ಮ ಸಮಸ್ಯೆನ ಬಗೆಹರಿಸಿಕೊಡೋ ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಕೆಲವೊಂದಿಷ್ಟು ಸಮಸ್ಯೆ ಬಗೆಹರಿಸಿಕೊಟ್ಟಿದ್ದೀನಿ. ಇದರಂತೆ ನಮಗೇನಾಗತ್ತೆ, ಅವ್ರ ಸಮಸ್ಯೆನೂ ಬಗೆಹರುತ್ತೆ ಮತ್ತು ನಮಗೆ ಪಂಚಾಯತಿಗೆ ಆದಾಯನೂ ಬಂದಂಗಾಗತ್ತೆ. ಯಾಕಂದರೆ ಇಲ್ಲಿ 2 ಕೆಲಸ ಆದಂಗೆ ಅದು ನಮ್ಮದು ಪ್ರೋಗ್ರೆಸ್ ಆಗುತ್ತೆ ಆದಾಯ ಇದು ತೆರಿಗೆಯಲ್ಲಿ, ಮತ್ತು ಅವರ ಸಮಸ್ಯೆನೂ ಬಗೆಹರಿದ. ಇದನ್ನು ನಾವು ಎಲ್ಲ ಕಡೆ ಮಾಡ್ತಾ ಅವರು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನನ್ನ ಕೊನೆ ಪ್ರಶ್ನೆ, ಇಬ್ಬರು ಜೋಡೆತ್ತನಾಗಿ ನೋಡಲ್ ಅಧಿಕಾರಿ ಮತ್ತು PDO ಅವರು ಕೂತ್ಕೊಂಡು ನೆಕ್ಸ್ಟ್ ಕಮಿಟಿ ಬರುವವರೆಗೆ ಯಾವ ರೀತಿ ಅಭಿವೃದ್ಧಿಯನ್ನು ಮುಂದೆ ತಗೊಂಡು ಹೋಗ್ಬೇಕಂತ ಕನಸು ನೋಡ್ತಾ ಇದ್ದಾರೆ? ಕನಸು ಅಂದರೆ ಹೇಳ್ತಾ ಇರೋದು, ಈಗ ಅಭಿವೃದ್ಧಿ ಬಗ್ಗೆ ಅಂದ್ರೆ ಸಮಸ್ಯೆಗಳು ಇದ್ದಂಗೆ ಅಭಿವೃದ್ಧಿ ಮಾಡಬೇಕಾಗತ್ತೆ. ಆ ಸಾರ್ವಜನಿಕ ಒಂದು ಒಳ್ಳೆಯ ಆಡಳಿತ ನೀಡಿ ಅವರು ಯಾವುದೇ ರೀತಿ ಗ್ರಾಮ ಪಂಚಾಯಿತಿಯಿಂದ ಸಮಸ್ಯೆ ಆಗಿದೆ ಅನ್ನಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ಈಗ ನಮ್ಮ ಆಡಳಿತಾಧಿಕಾರಿಯಾಗಿ ನವಲಗುಂದದ ತೋಟಗಾರಿಕೆಯ ಹಿರಿಯ ನಿರ್ದೇಶಕರು ಯೋಗೇಶ್ ಅಂತ ಇದ್ದಾರೆ ಸರ್, ಅವ್ರ ಜೊತೆ ನಾನು ಮಾತಾಡಿದ್ದೀನಿ.
ಅಭಿವೃದ್ಧಿ ಕೆಲಸವನ್ನು ಯಾವುದೇ ರೀತಿ ಆಡಳಿತ ಮಂಡಳಿ ಇಲ್ಲ ಅಂಥೇಳಿ ಯಾವುದೇ ರೀತಿಯ ಅಡೆತಡೆ ಇರಲ್ಲದೆ ನಾವು ಮಾಡ್ತಾನೆ ಅಂತ ಹೇಳ್ತೀನಿ. ಸರಿ, ತಾವು ಅವ್ರು ಚಾರ್ಜ್ ತೊಗೊಂಡು ಇವತ್ತಿಗೆ ಎಷ್ಟು ದಿವಸ ಆಯ್ತು ಸರ್? ಅವರು 3ನೇ ತಾರೀಕು ತೊಗೊಂಡಾಗ ಸರ್ 10 ದಿವಸ ಆಯ್ತು ಸರ್. 10 ರಿಂದ 15 ದಿವಸ ಆಯಿತು ಚಾರ್ಜ್ ತೊಗೊಂಡು. ಎಷ್ಟು ಸತಿ ಭೇಟಿ ಮಾಡಿದ್ರು ಸರ್? ಈ 15-20 ದಿವಸ ಮಧ್ಯದಲ್ಲಿ ಈಗ ಚಾರ್ಜ್ ತೊಗೊಂಡು 15-20 ದಿವಸ ಆಯಿತು. 15-20 ದಿವಸದಲ್ಲಿ ಹತ್ತತ್ರ ಎಷ್ಟು ದಿವಸ ಆಯ್ತು ಸರ್? ಅವರು ಎಷ್ಟು ಸತಿ ಬಂದು ಹೋಗಿದ್ದಾರೆ? ಕಳೆದ 2 ದಿವಸದಿಂದ ಬಂದು ಹೋಗಿದ್ದಾರೆ ಸರ್. ಮತ್ತು ನಾವು ನೇರವಾಗಿ ಫೋನ್ನಲ್ಲಿ ಸಂಪರ್ಕ ಇರೋದರಿಂದ ಅವರು ಬಂದು ಹೋಗ್ತಾ ಇದ್ದಾರೆ ಸರ್. ವೀಕ್ಲಿ ಎಷ್ಟು ಸತಿ ಬಂದು ಹೋಗ್ತಾರೆ ಸರ್ ಅವರು? ವೀಕ್ಲಿ 2ರಿಂದ 3 ಸಲ ಬಂದು ಹೋಗ್ತಾರೆ. ಎಸ್, ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಆನಂದ್ ಕೆಂಚಣ್ಣವರವರೇ. ಇಷ್ಟೊತ್ತಿನವರೆಗೆ ಇಬ್ರಾಹಿಂಪುರ ಗ್ರಾಮ ಪಂಚಾಯತಿ ಸಮಗ್ರ ಅಭಿವೃದ್ಧಿ ಬಗ್ಗೆ, ತಾವು ಬಂದಿರತಕ್ಕಂಥ 2 ವರ್ಷ ಆಡಳಿತ ವಿಷಯಗಳ ಬಗ್ಗೆ ಮತ್ತು ಒಟ್ಟಾರೆಯಾಗಿ ಇದ್ದಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ, ನಿಮ್ಮ ಬಗ್ಗೆ ಬಂದಿರತಕ್ಕಂಥ ಪರ ವಿರೋಧದ ವಿಷಯಗಳನ್ನು ಕೂಡ ನಮ್ಮ ಮುಂದುಗಡೆ ನೇರವಾಗಿ ದಾಖಲಾತಿ ಸಮೇತನೂ ಕೂಡ ಹಂಚಿಕೊಂಡಿದ್ದಕ್ಕೆ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲಿ ಮತ್ತು ನೋಡಲ್ ಅಧಿಕಾರಿಗಳ ಜೊತೆ ಕೂಡಿಕೊಂಡು ಇನ್ನಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ನಿಮಗೆ ಶ್ರಮ ಕೊಡಲಿ. ಆದರೆ ನೀವು ಆಗಬೇಕಾಗಿದ್ದು ಪೋಸ್ಟ್ ಬೇರೆ, ಆಗಿರ್ತಕ್ಕಂಥ ಪೋಸ್ಟೇ ಬೇರೆ, ಆದರೂ ಇಲ್ಲಿಯೂ ಕೂಡ ಇದೇ ರೀತಿ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾರೆ. ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈನ್ ಸರ್. ಥ್ಯಾಂಕ್ ಯು. ನಿಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.